ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 15ನೇ ಪ್ರಶ್ನೆಯನ್ನ ಗಮನಿಸಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಈ ಬಹುಪದೋಕ್ತಿಯ ಶೂನ್ಯತೆಗಳು. ಆಯ್ಕೆ ಎ 0 ಮತ್ತು 1, ಆಯ್ಕೆ ಬಿ -2 ಮತ್ತು 1, ಆಯ್ಕೆ ಸಿ -1 ಮತ್ತು 1, ಆಯ್ಕೆ ಡಿ 1 ಮತ್ತು 2. ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಯಲಿಕ್ಕೆ ನಾವು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಕ್ಕೊಳ್ಬೇಕು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಈಗ ಸಮೀಕರಣವನ್ನ ಬರೆದಾಗ ಎಕ್ಸ್ ಸ್ಕ್ವೇರ್ -1 ಈಸ್ ಈಕ್ವಲ್ ಟು 0. ಈಗ ಸ್ಥಿರಾಂಕವನ್ನ ನಾವು ಲೆಫ್ಟ್ ಇಂದ ರೈಟ್ ಗೆ ತಗೊಂಡು ಹೋದ್ರೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು +1 ಆಗುತ್ತೆ. ಓಕೆ, ಸೊ ಎಲ್ಲಿ ಏನ್ ಮಾಡ್ಬೇಕು? ಈಗ ನೆಕ್ಸ್ಟ್ ನಮಗೆ ಎಕ್ಸ್ ಬೇಕು. ಹಾಗಾದ್ರೆ ಇಲ್ಲಿ ಎರಡೂ ಬದಿಗಳಲ್ಲಿ ನಾವು ವರ್ಗಮೂಲವನ್ನ ತೆಗೆದುಕೊಂಡಾಗ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸ್ಕ್ವೇರ್ ರೂಟ್ ಆಫ್ 1. ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು +1, ಎಕ್ಸ್ ಈಸ್ ಈಕ್ವಲ್ ಟು -1 ಆಗುತ್ತೆ. ಹಾಗಾದ್ರೆ ಶೂನ್ಯತೆಗಳು, ಈ ಬಹುಪದೋಕ್ತಿಯ ಶೂನ್ಯತೆಗಳು 1 ಮತ್ತು -1. ಓಕೆ, ಆಯ್ಕೆಯನ್ನು ಗಮನಿಸಿದ್ರೆ ಸಿ ಆಯ್ಕೆ ಸರಿಯಾಗುತ್ತೆ. -1 ಮತ್ತು 1 ಆಗಿದೆ. ಥ್ಯಾಂಕ್ ಯು.